ಮನಮೋಹಿನಿ ದೀದೀಜಿಯವರು ಇದೇ ತಿಂಗಳು 28ನೇ ತಾರೀಕಿಗೆ ಅವ್ಯಕ್ತ ಆದಂಥ ದಿನ 1983. ಹಿರಿಯ ದಾದಿಯರ ವಿಶೇಷತೆಯನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ನಮ್ಮ ಲೈಫಲ್ಲಿ ತರುವುದೇ ನಾವು ಕೊಡುವಂಥ ಗೌರವಾರ್ಪಣೆ. दीदी मनमोहिनी जी की ವಿಶೇಷತಾಯೇ ತಥಾ ಅನ್ಮೋಲ್ ಶಿಕ್ಷಾಯೇ. ದೀದಿಯವರ ಹತ್ರ ಇದ್ದಂಥ ಒಂದು ವಿಶೇಷವಾದಂಥ ಶಕ್ತಿ ಗುಣವನ್ನು ನೋಡಿ, ಪರಕ್ನೆ ಅವರು ನಿರ್ಣಯ ಶಕ್ತಿ ಮೇ ನಂಬರ್ 1. ದೀದಿಯವರು ಪರೀಕ್ಷಿಸುವುದರಲ್ಲಿ ಮತ್ತು ನಿರ್ಣಯ ಶಕ್ತಿಯಲ್ಲಿ ನಂಬರ್ 1 ಆಗಿದ್ದರು. ದೀದಿಯವರ ಬುದ್ಧಿ ಇತನಿ ಸ್ವಚ್ಛ और स्पष्टति जो सामने कैसी भी आत्मा आए उसे फ़ौरन परख लेती और उसके हर आवश्यकता को पूरा कर उन्हें बाबा का बना देती. ಅಂದರೆ ದೀದಿಯವರ ಬುದ್ಧಿ ಇಷ್ಟು ಸ್ವಚ್ಛ ಮತ್ತು ಸ್ಪಷ್ಟ ಇತ್ತು. ಎದುರಿಗೆ ಯಾರೇ ಬಂದರೂ ಸಹಿತ ಕೂಡಲೇ ಅವರನ್ನು ಪರೀಕ್ಷಿಸ್ತಿದ್ರು. ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಪೂರ್ಣಗೊಳಿಸಿ ಅವರನ್ನು ಬಾಬನ ಮಗು ಮಾಡ್ತಿದ್ರು. दीदी के बात करने का टैक्ट ऐसा था जो बड़े बड़े VIP भी दीदी जी से मिलने के बाद ರೆಗ್ಯುಲರ್ ಸ್ಟೂಡೆಂಟ್ ಬನ್ ಜಾತೆ. ಅಂದರೆ ದೀದಿಯವರ ಹತ್ರ ಭಾಳ ಚೆನ್ನಾಗಿ ಮಾತಾಡುವಂಥ ಯುಕ್ತಿ ಇತ್ತು. ದೀದಿಯವರ ಹತ್ರ ದೊಡ್ಡ ದೊಡ್ಡ VIP ಬಂದು ದೀದಿಯವರ ಮಿಲ್ಲ ಮಾಡಿದ ನಂತರ ಅವರು ರೆಗ್ಯುಲರ್ ಬಾಬನ ಮುರಳಿಯನ್ನು ಕೇಳಲಿಕ್ಕೆ ಶುರು ಮಾಡ್ತಿದ್ರು, ರೆಗ್ಯುಲರ್ ಸ್ಟೂಡೆಂಟ್ ಆಗಿಬಿಡ್ತಿದ್ರು. ಬಾಬಾ ಬಿ ಕೇತೆ ಬಚ್ಚೆ ಕಿಸಿ ಕಿ ನಬ್ಜ್ ದೇಕರ್ ಫಿರ್ ದವಾಯಿದು. ಬಾಬರವರ ಮಹಾವಾಕ್ಯ ಇದೆ ಅಲ್ವಾ, ಯಾರ್ದಾದರೂ ನಾಡಿ ನೋಡಿ ಆಮೇಲೆ ಔಷಧಿ ಕೊಡಿ. ಐಸೆ दीदी हर एक की नब्ज को परखती और फिर उसे उसी तरह की पालना देती. ಪ್ರತಿಯೊಬ್ಬರ ನಾಡಿಯನ್ನು ದೀದಿ ಪರೀಕ್ಷೆ ಮಾಡ್ತಿದ್ರು ಮತ್ತು ಅವ್ರಿಗೆ ಏನು ಬೇಕಾಗಿದೆ ಅದನ್ನು ಕೊಟ್ಟು ಪಾಲನೆ ಕೊಡ್ತಿದ್ರು. हमें भी उनके समान सेवा करके हर आत्मा को बाबा के समीप लाना. ನಾವು ಸಹ ದೀದಿಯವರ ಸಮಾನ ಸೇವೆ ಮಾಡುತ್ತಾ ಪ್ರತಿಯೊಂದು ಆತ್ಮಗಳನ್ನು ಬಾಬರವರ ಸಮೀಪಕ್ಕೆ ತರೋಣ. ಅಚ್ಚಾ, ಓಂ ಶಾಂತಿ.